ಬೆಂಗಳೂರು ಕೋಗಿಲಲ್ಲಿ ಮನೆಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಕೇರಳ CM ಎಂಟ್ರಿಫೈರ್ ಆಗಿದ್ದಾರೆ. ಏನು ಹೇಳ್ತೀವಿ ಪಿನರಾಯಿ ವಿಜಯನ್ ಅವರು? ನೋಡಿ, ಕೇರಳ CM ಬಂದು ಕೇರಳ ಕಡೆ ಗಮನ ಕೊಡಬೇಕು. ಅವರು ಕರ್ನಾಟಕ ಕಡೆ ಗಮನ ಕೊಡೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಈ ಸಿಚುವೇಷನ್ನ ಯೂಸ್ ಮಾಡೋಕ್ಕೆ ನೋಡಿದ್ದಾರೆ. ಅವರು ಏನಂದರೆ, ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ಇದರ ಬಗ್ಗೆ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅವ್ರನ್ನ ನಾವು ರೀಲೊಕೇಟ್ ಮಾಡ್ತೀವಿ, ಅವ್ರಿಗೆ ಬೇರೆ ಬೇರೆ ಕಡೆ ಅವ್ರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ ಮೇಲೇನು ಮತ್ತು ಇವರು ಏನಕ್ಕೆ ಬಂದ್ಬಿಟ್ಟು ಇದನ್ನು ಅವ್ರು ಮಿಸ್ಯೂಸ್ ಮಾಡೋಕ್ಕೆ ಅವ್ರು ಈ ಥರ ಮಿಸ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ ಅದನ್ನು. ಮತ್ತು ಅವ್ರನ್ನ ಇವಾಗ ಅವ್ರಿಗೆ ಅವ್ರದ್ದು ಊಟದ ವ್ಯವಸ್ಥೆ ಎಲ್ಲ ಬಂದು ಮಾನ್ಯ ಸಚಿವರು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಇಷ್ಟೊಂದು ಮಾಡಿದ ಮೇಲೆ ಇದನ್ನು ಪೊಲಿಟಿಕಲಿ ಕೇರಳದಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಅವರು ಅದನ್ನು ಯೂಸ್ ಮಾಡಿದ್ದಾರೆ. ಅದು ತಪ್ಪು. MP ಗಳು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ಏರಿಯಾಗೆ. ಕೇರಳ MLAಗಳು MP ಗಳು ವಿಸಿಟ್ ಮಾಡಿ ಅವರು ನೋಡಿದಾರಲ್ಲ, ಎಲ್ಲ ರೀಲೊಕೇಟ್ ಮಾಡೋದು ಅಂತ ಭರವಸೆನೂ ಅವ್ರು ಕೊಟ್ಟಿದ್ದಾರೆ. ಒಳ್ಳೆ ಕಡೆ ಜಾಗದಲ್ಲಿ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಇದ್ರ ಮೇಲೆ ನಾವು ಸರ್ಕಾರನೇ ಅದರೆಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಇದ್ರ ಬಗ್ಗೆ ನಾವು ಏನಂತ ಹೇಳೋದು, ಅದು ಅವರು ಅರ್ಥ ಮಾಡ್ಕೋಬೇಕಲ್ಲ. ಅದು ಕೇರಳ CM ಅಂದ್ಬೋದು ಇದನ್ನು ಈ ಸಿಚುವೇಷನ್ನ ಮಿಸ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ. ಅವರು ಅಲ್ಲಿ ಬೆನಿಫಿಟ್ ತೊಗೊಳ್ಳೋಕ್ಕೋಸ್ಕರ ಇಲ್ಲಿ ಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ, ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. AICC ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ CM ಮತ್ತು ಡೆಪ್ಟಿ CMಗೆ. AICC ಜನರಲ್ ಸೆಕ್ರೆಟರಿ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು ಸಲಹೆ. ಯಾರು ಬೇಕಾದ್ರೂ ಸಲಹೆ ಕೊಡೋದ್ರೆ ಏನು ಪ್ರಾಬ್ಲಮ್ ಅದಿಗಲಿ. ಅವ್ರು ಬಂದು ನಮ್ಮದೊಂದು ಸೀನಿಯರ್ ಲೀಡ್ರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಅವರು ಸಲಹೆ ಕೊಟ್ಟಿದ್ದಾರೆ. ಕೇರಳ CM ಥರ ಮಿಸ್ಯೂಸ್ ಮಾಡೋಕ್ಕೆ ನೋಡ್ಕೊಂಡಿಲ್ಲ, ಅವರು ಸಲಹೆ ಕೊಟ್ಟಿದ್ದಾರೆ. ಅದು ಒಳ್ಳೇದಲ್ವ? ಯಾರು ಬೇಕಾದ್ರೂ ಸಲಹೆ ಕೊಡ್ಬೋದು, ಅದನ್ನೇ ಅವ್ರು ಮಾಡಿರೋದು. ಅದರಲ್ಲಿ ಏನು ತಪ್ಪಿಲ್ಲ, ಅದರಲ್ಲಿ ಸಲಹೆ ಕೊಡ್ಬೋದು. ಕೇರಳ ಪೊಲಿಟಿಷಿಯನ್ಗೆ ಯಾಕೆ ಬೆಂಗಳೂರು ಮೇಲೆ ಇಂಟ್ರೆಸ್ಟು ಅಂತ? ಕೇರಳ ಪೊಲಿಟಿಷಿಯನ್ಸ್ಗೆ ಇವಾಗ ಅದು ಬೇರೆಯವ್ರಿಗಲ್ಲ, ಅವ್ರಿಗೆ ಅಲ್ಲಿ ಸೋತಿದ್ದಾರೆ ಎಲೆಕ್ಷನಲ್ಲಿ. ಸೋತಿದ್ದಕ್ಕೆ ನೆಕ್ಸ್ಟ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಏನಾದರೂ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ. ಅಲ್ಪಸಂಖ್ಯಾತರ ಮೇಲೆ ನೋಡಿ ನಾವೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವ ಪ್ರೊಟೆಕ್ಷನ್ ಅವ್ರು ಕೊಡ್ತಾ ಇಲ್ಲ. ಅದ್ರ ಮೇಲೇ ಅವ್ರೀಗ ಒಂದು ಇದನ್ನು ಮಾಡಿದ್ದಾರೆ. ಈ ಒಂದು ಸಿಚುವೇಶನ್ ನಮಗೆ ಯೂಸ್ ಮಾಡ್ಕೊಂಡು ಅವ್ರು ಹಂಗೆ ಹೇಳಿದ್ದಾರೆ. ಅದೇ LDFನವ್ರಿಗೆ ನೆಕ್ಸ್ಟ್ ಲೂಸ್ ಆಗೋ ಭಯ ಇದೆ ಅಂತ ಹೇಳಿ, ಆ ಭಯ ಇರೋದ್ರಿಂದಾನೇ ಅವ್ರು ಈ ಥರ ಮಾಡಿರೋದು. ಈಗ ಇಲ್ಲಾಂದರೆ ಇಷ್ಟು ಬೇಗ ಇದನ್ನು ತೆಗೆದು ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಅದೇ ಥರ ಬೇರೆ ಕಡೆ ನಾರ್ತ್ ಇಂಡಿಯಾ ಕಡೆಯಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ದಾಳಿಯಾಗಿದೆ. ಅದ್ರ ಬಗ್ಗೆ ಅವ್ರು ಏನಕ್ಕೆ ಮಾಡ್ತಾರೆ, ಕ್ರಿಸ್ಮಸ್ ದಿವಸದಲ್ಲಿ ದಾಳಿಯಾಗಿದೆ, ಅದ್ರ ಬಗ್ಗೆ ಅವ್ರು ಏನಾದ್ರು ಮಾತಾಡಿದ್ರ? ಅವ್ರು ಮಾತಾಡಲೇ ಇಲ್ಲ. ಇದನ್ನು ಯಾಕೆ ಇಷ್ಟು ಹೈಪ್ ಮಾಡ್ಕೊಂಡು ಮಾತಾಡಿದ್ರು ಅವರು? ನಾವು ಎಲ್ಲ ಮಾಡಿಕೊಟ್ಟು ರೀಲೊಕೇಟ್ ಮಾಡಿದ್ಮೇಲೆ ನಮ್ಮ ಮೇಲೆ ಈ ಥರ ಅವರು ಹೇಳ್ತಾ ಇದ್ದಾರೆ. ಅದು ತಪ್ಪು. ಅದು ಕೇರಳದಲ್ಲೂ ತುಂಬ ಸಮಸ್ಯೆ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಗೋಲ್ಡ್ ಥೆಫ್ಟ್ ಆಗಿದೆ. ಅದೆಲ್ಲ ಅವ್ರು ನೋಡ್ತಾ ಇಲ್ಲ. ಅವರು ಎಷ್ಟೊಂದು ಸಚಿವರ ಮೇಲೆ ಎಲ್ಲರ ಮೇಲೆ ಕೇಸ್ಗಳು ಇದೆ, ಅದನ್ನು ನೋಡ್ತಾ ಇಲ್ಲ. ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಅವರು. ನೀವು ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ? ನಾನು ಇಷ್ಟೇ ಹೇಳ್ತಾ ಇರೋದು, ಕೇರಳ ಕಡೆ ಗಮನ ಕೊಡ್ಕೊಳ್ಳಿ. ಇಲ್ಲಿ ಕರ್ನಾಟಕದಲ್ಲಿ ಗಮನ ಕೊಡೋಕ್ಕೆ ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊಳ್ತೀವಿ. ಅವ್ರು ಏನು ಬಂದು ಇಲ್ಲಿ ಗಮನ ಕೊಡೋಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು, AICC ಜನರಲ್ ಸೆಕ್ರೆಟರಿಗಳು ಸಲಹೆ ಕೊಡ್ತಾರೆ. ಸಲಹೆ ಕೊಡೋರು ಅವರು ಇದು ಕೊಡ್ತಾರೆ ಎಲ್ಲರೂ. ಅದನ್ನು ಬಂದು ಇನ್ನೊಂದು ಥರ ಕತೆ ಕಟ್ಟುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಇಷ್ಟೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.